ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಶ್ರೀ ತೇಜಸ್ವಿ ಸೂರ್ಯ ಅವರ ಪರವಾಗಿ ಇವತ್ತು ಮತಯಾಚನೆ ಮಾಡಬೇಕು ಅಂತೇಳಿ ಕ್ಷೇತ್ರದ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ. ನಮ್ಮ ರವೀಂದ್ರಣ್ಣ ಅವರಿದ್ದಾರೆ, ಕ್ಷೇತ್ರದ ನಮ್ಮ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಜಯನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಮಮೂರ್ತಿ ಅವರಿದ್ದಾರೆ, ಕೃಷ್ಣ ಅವರಿದ್ದಾರೆ, ಚಂದ್ರಶೇಖರ್ ಅವರಿದ್ದಾರೆ, ಎಲ್ಲ ಹಿರಿಯರು ಕೂಡ ಇದ್ದಾರೆ. ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಇಲ್ಲಿದ್ದಾರೆ. ನಾನು ಎಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಇಡೀ ದೇಶದಲ್ಲಿ ಸ್ಪಷ್ಟತೆ ಇದೆ. ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಬರ್ತಕ್ಕಂಥದ್ರಲ್ಲಿ ಯಾರಿಗೂ ಕೂಡ ಎಷ್ಟು ಅನುಮಾನಗಳು ಇಲ್ಲ. ವಿರೋಧ ಪಕ್ಷದವರು ಸಹ ಎನ್ಡಿಎ ಕೂಟಕ್ಕೂ ಕೂಡ ಮನವರಿಕೆ ಆಗಿದೆ. ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರ 400ಕ್ಕೂ ಹೆಚ್ಚು ಸ್ಥಾನದಿಂದ ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದು. ಕ್ರಿಯಾಶೀಲ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕಳೆದ 8-9 ತಿಂಗಳಲ್ಲಿ ಯಾವ ರೀತಿ ರಾಜ್ಯದಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಿನ್ನೆ ಒಂದೇ ದಿನದಲ್ಲಿ 8 ಹತ್ಯೆಗಳು ಇಡೀ ರಾಜ್ಯದಲ್ಲಿ ಆಗಿದೆ. ಹುಬ್ಳಿನಲ್ಲಿ ಹಾಡು ಹಗಲಿನಲ್ಲೇನೆ ಆ ಹೆಣ್ಮಗಳನ್ನ ಲವ್ ಜಿಹಾದ್ ನೆಪದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು. ಮೊನ್ನೆ ದಿನ ಮಡಿಕೇರಿನಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಮತಯಾಚನೆ ಮುಗಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಂದು ಕೋಮಿನ ಕೆಲವು ಪಡ್ಡೆ ಹುಡುಗರು ದೇಶದ್ರೋಹಿಗಳು ಆ ಕಾರ್ಯಕರ್ತರ ಮೇಲೆ, ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾರ್ ಹಾರಿಸಿ ಒಬ್ಬ ನಮ್ಮ ಕಾರ್ಯಕರ್ತ ಹತ್ಯೆ ಆಗಿರ್ತಕ್ಕಂಥದ್ದು. ನಿನ್ನೆ ದಿನ ಮೈಸೂರು ನಗರದಲ್ಲಿ ಒಬ್ಬ ಯೂಟ್ಯೂಬರ್ ಏನಿದ್ದಾನೆ, ನರೇಂದ್ರ ಮೋದಿಜಿ ಪರವಾಗಿ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಹೇಳಿ ಯಾವ ಬೇರೆ ಕೋಮಿನ ವ್ಯಕ್ತಿಗಳು ಇವತ್ತು ದೇಶದ್ರೋಹಿಗಳು ಅವರ ಮೇಲೆ ಹಲ್ಲೆ ಮಾಡಿ, ಬಾಟ್ಲಿಂದ ಹಲ್ಲೆ ಮಾರಣಾಂತಿಕ ಹಲ್ಲೆ ಮಾಡಿ ನರೇಂದ್ರ ಮೋದಿಜಿ ಪರವಾಗಿ ವಿಡಿಯೋ ಮಾಡ್ತಿದೆ ಅಂತ ಹೇಳಿ ಅಲ್ಪಸಂಖ್ಯಾತ ಸೇರಿರ್ತಕ್ಕಂಥ ದೇಶದ್ರೋಹಿಗಳು ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಮೊನ್ನೆ ದಿನ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ರಾಮನವಮಿ ಸಂದರ್ಭದಲ್ಲಿ ಇವತ್ತು ರಾಮನ ಪರವಾಗಿ ಜಯಘೋಷಗಳನ್ನ ಕೂಗಿರ್ತಕ್ಕಂಥ ಕೆಲವು ನಮ್ಮ ಕಾರ್ಯಕರ್ತರು ಏನಿದ್ದಾರೆ, ರಾಮ ಭಕ್ತರು ಏನಿದ್ದಾರೆ, ಅವ್ರ ಮೇಲೆ ಇವತ್ತು ಅಲ್ಪಸಂಖ್ಯಾತ ಇವತ್ತೇನಿದ್ದಾರೆ ದೇಶದ್ರೋಹಿಗಳು ಅವ್ರ ಮೇಲೆ ಇವತ್ತು ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಡ್ತಾ ಇರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ಹೇಳ್ತಾರೆ, ಹುಬ್ಳಿನಲ್ಲಿ ಹೆಣ್ಮಗಳು ಹತ್ಯೆ ಆದ್ರೆ ಅದು ವೈಯಕ್ತಿಕ ವಿಚಾರದಲ್ಲಿ ಹತ್ಯೆ ಆಗಿದೆ ಅನ್ನುವಂತ ದುರಂಕಾರದ ಹೇಳಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಳೆದ 3-4 ತಿಂಗಳುಗಳಿಂದ ಸತತವಾಗಿ ಹದಗೆಡ್ತಾ ಇರ್ತಕ್ಕಂಥದ್ದು. ಮತ್ತು ವ್ಯವಸ್ಥಿತವಾಗಿ ಕಾಂಗ್ರೆಸ್ ಸರ್ಕಾರ ಆ ದೇಶದ್ರೋಹಿಗಳಿಗೆ, ಕೊಲೆಗಡಕರಿಗೆ ಇವತ್ತು ಬೆಂಬಲವನ್ನ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಯಾವ ರಾಜ್ಯ ಸರ್ಕಾರ ಇಂಥ ದೇಶದ್ರೋಹಿಗಳಿಗೆ, ಕೊಲೆಗಡಕರಿಗೆ ಸಿಂಹ ಸ್ವಪ್ನ ಆಗ್ಬೇಕಾಗಿತ್ತು, ಆದ್ರೆ ಮುಖ್ಯಮಂತ್ರಿಗಳ ಮೃದು ಧೋರಣೆಯಿಂದ ಇವತ್ತು ದೇಶದ್ರೋಹಿಗಳು, ಕೊಲೆಗಡಕರು ಕೂಡ ಇವತ್ತು ಹಾದಿಲಿ ಬೀದಿಲಿ ಓಡಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ನಾನು ಹೇಳ್ತಕ್ಕಂಥದ್ದು ಒಂದು ರೀತಿ ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯದಲ್ಲಿ ಒಂದ್ ಕಡೆ ಆದ್ರೆ, ಯಾವುದೋ ಗ್ಯಾರಂಟಿನಲ್ಲಿ ಭ್ರಮೆ ಇರ್ತಕ್ಕಂಥ ರಾಜ್ಯ ಸರ್ಕಾರ ದೇಶದ್ರೋಹಿಗಳಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಗ್ಯಾರಂಟಿ ಎಲ್ಲ ಒಂದ್ ರೀತಿ ಹಿಂಭಾಗಲಿಂದ ನೀಡ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾವನೆ ಮೂಡ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಒಂದು ಕಡೆ ಕೇಂದ್ರ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥದ್ದು. ಇಂಥ ದೇಶದ್ರೋಹಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ ಇವ್ರಿಗೂ ಕೂಡ ತಕ್ಕ ಉತ್ತರವನ್ನು ನಾವು ಇವತ್ತು ಕೊಡಬೇಕಾಗಿದೆ.